ಸಾವಿಗೆ ವಿಷ ಮಾತ್ರ ಕಾರಣ ಆಗೋಲ್ಲ, ಹಾಲು ಕಾರಣ ಆಗ್ಬೋದು. ಹಾಲಿನಲ್ಲಿ ವಿಷ ಬೆರೆತರೆ, ಹಾಲು ಒಳ್ಳೆಯದೇ, ಚೂರೇ ಚೂರು ವಿಷ ಬೆರ್ತಿದೆ ಪರವಾಗಿಲ್ಲ ತಗೊಳ್ಳಿ ಅಂದರೆ ಆ ಹಾಲನ್ನು ತಗೊಳ್ಳಿಕ್ಕೆ ಸಾಧ್ಯವಾ? ಹಾಲು ಯದ್ಯಪಿ ಒಳ್ಳೆಯದಿದ್ದರೂ ಕೂಡ ವಿಷದ ಜೊತೆಗೆ ಬೆರೆತ ಹಾಲನ್ನು ಬಿಡುವಂತೆ ಶುದ್ಧರಾದ ಭೀಷ್ಮಾಚಾರ್ಯರು, ಶುದ್ಧರಾದ ದ್ರೋಣಾಚಾರ್ಯರು, ಅನೇಕ ಜನ ಸಜ್ಜನರು ಆ ಪಕ್ಷದಲ್ಲಿದ್ದಾರೆ. ಆದರೆ ಅವರ ಜೊತೆಗೆ ಬೆರ್ತಿರೋದು ಯಾವುದು? ವಿಷದಂತಿರುವ ದುರ್ಯೋಧನನ ದುರ್ಬುದ್ಧಿ. ಹಾಗಾಗಿ ಅವರು ಮತ್ತೆ ಅವರ ಬಗ್ಗೆ ಮತ್ತು ಹೇಳುತ್ತೆ ಶಾಸ್ತ್ರ, ಭಾರತ ಮಹಾಭಾರತಗಳಲ್ಲಿ ಭೀಷ್ಮಾಚಾರ್ಯರು ಬೇಕಾದಷ್ಟು ಒಳ್ಳೆ ಮಾಡಿದ್ದಾರೆ, ಆದರೆ ಎಲ್ಲ ಒಳ್ಳೆಯದನ್ನು ಒಂದು ತಪ್ಪು ತಿಂದು ಹಾಕಿಬಿಡ್ತಂತೆ.